ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ವಿಟಮಿನ್ ಕೊರತೆಗೆ ಮುಖ್ಯ ಕಾರಣಗಳೇನು? ಆಪ್ಷನ್ಸ್: ಎ ಕಳಪೆ ಆಹಾರ, ಬಿ ರಕ್ತದ ನಷ್ಟ, ಸಿ ಜೀರ್ಣಾಂಗ ವ್ಯವಸ್ಥೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನೀವು ಸೇವಿಸುವ ಆಹಾರಗಳಲ್ಲಿ ವೈವಿಧ್ಯತೆಯ ಕೊರತೆ, ಕ್ಯಾಲೋರಿ ಸೇವನೆಯ ಕೊರತೆ ಮತ್ತು ಸಂಪೂರ್ಣ ಆಹಾರ ಗುಂಪುಗಳಲ್ಲದ ಆಹಾರ ಕ್ರಮಗಳಿಂದ ವಿಟಮಿನ್ ಕೊರತೆಗಳು ಉಂಟಾಗಬಹುದು. ಮುಟ್ಟಿನ ಸಮಯದಲ್ಲಿ ತೀವ್ರ ರಕ್ತಸ್ರಾವ ಅಥವಾ ರಕ್ತದ ನಷ್ಟಕ್ಕೆ ಕಾರಣವಾಗುವ ಅಪಘಾತಗಳಿಂದ ಬಳಲುತ್ತಿರುವ ಮಹಿಳೆಯರಿಗೆ ವಿಟಮಿನ್ ಕೊರತೆ ಉಂಟಾಗಬಹುದು. ಇನ್ನು ಉರಿಯೂತದ ಕರುಳಿನ ಕಾಯಿಲೆ, ಉದರದ ಕಾಯಿಲೆ ಅಥವಾ ಮೇದೋಜ್ಜೀರಕ ಗ್ರಂಥಿಯ ಸಮಸ್ಯೆಗಳಂತಹ ಪೌಷ್ಟಿಕಾಂಶ ಹೀರಿಕೊಳ್ಳುವಿಕೆಯನ್ನು ಅಡ್ಡಿಪಡಿಸುವ ಪರಿಸ್ಥಿತಿಗಳು ವಿಟಮಿನ್ ಕೊರತೆಗೆ ಕಾರಣವಾಗುತ್ತದೆ. ಆಂಟಿಬಯೋಟಿಕ್ಸ್, ಆಮ್ಲ ತಡೆಗಟ್ಟುವ ಏಜೆಂಟ್ಗಳು ಮತ್ತು ಕೊಲೆಸ್ಟ್ರಾಲ್ ಕಡಿಮೆಗೊಳಿಸುವ ಕೆಲವು ಔಷಧಿಗಳು ದೇಹವು ಪೋಷಕಾಂಶಗಳನ್ನು ಹೀರಿಕೊಳ್ಳುವುದನ್ನು ತಡೆಯಬಹುದು. ಇದರಿಂದಲೂ ವಿಟಮಿನ್ ಕೊರತೆ ಉಂಟಾಗುತ್ತದೆ. ಎರಡನೇ ಪ್ರಶ್ನೆ, ಪೋಷಕರಿಂದ ರವಾನೆಯಾಗುವ ಅತಿ ಸಾಮಾನ್ಯ ಕಾಯಿಲೆ ಯಾವುದು? ಆಪ್ಷನ್ಸ್: ಎ ಹೃದಯ ಕಾಯಿಲೆ, ಬಿ ಅಸ್ತಮಾ, ಸಿ ಮಧುಮೇಹ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪ್ರತಿಯೊಬ್ಬ ವ್ಯಕ್ತಿಯು 2 ಸೆಟ್ ಜೀನ್ಗಳನ್ನು ಹೊಂದಿರುತ್ತಾನೆ, ಒಂದು ತಾಯಿಯಿಂದ ಮತ್ತು ಇನ್ನೊಂದು ತಂದೆಯಿಂದ. ಈ ಜೀನ್ಗಳು ದೈಹಿಕ ಲಕ್ಷಣಗಳು ಮತ್ತು ಗುಣಲಕ್ಷಣಗಳ ಜೊತೆಗೆ ಕೆಲವು ಕಾಯಿಲೆಗಳನ್ನು ಕೂಡ ರವಾನೆ ಮಾಡುತ್ತದೆ. ನಿಮ್ಮ ಪೋಷಕರಿಗೆ ಹೃದಯದ ಕಾಯಿಲೆ ಇದ್ದರೆ ನಿಮಗೂ ಬರುವ ಸಾಧ್ಯತೆ ಇರುತ್ತದೆ. ಅದರ ಅಪಾಯವನ್ನು ನೀವು ಆರೋಗ್ಯಕರ ಆಹಾರವನ್ನು ಸೇವಿಸುವುದು, ನಿಯಮಿತವಾಗಿ ವ್ಯಾಯಾಮ ಮಾಡುವುದು, ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವುದರ ಮೂಲಕ ನಿರ್ವಹಿಸಬಹುದು. ಅಸ್ತಮಾವು ಶ್ವಾಸಕೋಶದ ಕಾಯಿಲೆಯಾಗಿದ್ದು, ಅಲರ್ಜಿಗಳು, ವಾಯು ಮಾಲಿನ್ಯಕಾರಕಗಳು, ಹೊಗೆ, ಹಚ್ಚು, ಧೂಳಿನ ಹುಳಗಳಿಂದ ಉಂಟಾಗುತ್ತದೆ. 13 ಜನರಲ್ಲಿ ಒಬ್ಬರಿಗೆ ಮಧುಮೇಹವಿದೆ. ಇದು ಆನುವಂಶಿಕ, ಪರಿಸರ ಮತ್ತು ಜೀವನ ಶೈಲಿಯ ಅಂಶಗಳಿಂದ ಉಂಟಾಗಬಹುದು. ಟೈಪ್ 1 ಅಥವಾ ಟೈಪ್ 2 ಮಧುಮೇಹವಾಗಿರಲಿ, ಇದು ದೀರ್ಘಕಾಲದ ಕಾಯಿಲೆಯಾಗಿದ್ದು ಮೊದಲೇ ಪತ್ತೆ ಹಚ್ಚಿದರೆ ಉತ್ತಮ. ಮೂರನೇ ಪ್ರಶ್ನೆ, ಏಷ್ಯಾದ ಅತಿ ದೊಡ್ಡ ಭಾರತದ ಕೆರೆ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್: ಎ ತಮಿಳುನಾಡು, ಬಿ ಹಿಮಾಚಲ ಪ್ರದೇಶ್, ಸಿ ಕರ್ನಾಟಕ, ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ. ಏಷ್ಯಾದ 2ನೇ ಅತಿ ದೊಡ್ಡ ಕೆರೆ ಹಾಗೂ ಕರ್ನಾಟಕದ ದೊಡ್ಡ ಕೆರೆ ಎಂದು ಸೂಳೆಕೆರೆಯನ್ನು ಕರೆಯುತ್ತಾರೆ. ಇದು ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿದ್ದು, ಈ ಕೆರೆಯ ಸುತ್ತಳತೆಯೇ ಸುಮಾರು 40 ಕಿಲೋಮೀಟರ್ಗಳಷ್ಟು ಉದ್ದವಿದೆ. ಏಷ್ಯಾದ 2ನೇ ಅತಿ ದೊಡ್ಡ ಕೆರೆ ಮತ್ತು ಕರ್ನಾಟಕದ ಅತಿ ದೊಡ್ಡ ಕೆರೆಯಾಗಿದ್ದು, ಇದನ್ನು ಶಾಂತಿಸಾಗರ ಎಂದು ಮರುನಾಮಕರಣ ಮಾಡಲಾಗಿದೆ. ನಾಲ್ಕನೇ ಪ್ರಶ್ನೆ, ನಮ್ಮ ಮೆದುಳನ್ನು ಡಿಟಾಕ್ಸ್ ಮಾಡುವ ಉತ್ತಮ ಅಭ್ಯಾಸಗಳು ಯಾವುವು? ಆಪ್ಷನ್ಸ್: ಎ ಪ್ರಕೃತಿ ನಡಿಗೆ, ಬಿ ಸಿಹಿ ಸೇವನೆ, ಸಿ ರಕ್ತದಾನ, ಡಿ ಉತ್ತಮ ನಿದ್ದೆ. ಸರಿಯಾದ ಉತ್ತರ ಆಪ್ಷನ್ ಎ ಪ್ರಕೃತಿ ನಡಿಗೆ. ಪ್ರಕೃತಿಯೊಂದಿಗೆ ಕಾಲ ಕಳೆಯುವುದು ಮನಸ್ಸಿನ ಉಲ್ಲಾಸ ಹೆಚ್ಚಿಸುತ್ತದೆ. ಇದು ಮೆದುಳಿಗೆ ಉತ್ತಮವಾದ ಚಟುವಟಿಕೆಯಾಗಿದೆ. ಉದ್ಯಾನವನದಲ್ಲಿ ನಡಿಗೆ, ವಾಕಿಂಗ್ ಮೂಲಕ ಪ್ರಕೃತಿಯೊಂದಿಗೆ ಕಳೆಯಿರಿ. ತಾಜಾ ಗಾಳಿ ಮತ್ತು ಹಸಿರು ಒತ್ತಡ ತಗ್ಗಿಸಿ ಮನಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ. ದೇಹ ಮತ್ತು ಮನಸ್ಸನ್ನು ಸಂಪರ್ಕಿಸಲು ಯೋಗ ಹಾಗೂ ಸ್ಟ್ರೆಚಿಂಗ್ ಉತ್ತಮ ವ್ಯಾಯಾಮಗಳಾಗಿವೆ. ಸೌಮ್ಯವಾದ ಚಲನೆಗಳು ಉದ್ವೇಗವನ್ನು ಬಿಡುಗಡೆ ಮಾಡುತ್ತವೆ, ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತವೆ ಮತ್ತು ವಿಶ್ರಾಂತಿಯನ್ನು ಉತ್ತೇಜಿಸುತ್ತವೆ. ಧ್ಯಾನ ಅಥವಾ ಮೈಂಡ್ಫುಲ್ನೆಸ್ ಅನ್ನು ಅಭ್ಯಾಸ ಮಾಡಿರಿ. ಇದು ಉಸಿರಾಟದ ಮೇಲೆ ಏಕಾಗ್ರತೆಗೆ ಅವಕಾಶ ನೀಡುತ್ತದೆ. ಮನಸ್ಸನ್ನು ಸಂಪೂರ್ಣವಾಗಿ ಯೋಚನಾ ಮುಕ್ತವಾಗಿಸಲು ಧ್ಯಾನ ನೆರವಾಗುತ್ತದೆ. ಈ ಸ್ಥಿತಿಯು ಮನಸ್ಸನ್ನು ಶಾಂತಗೊಳಿಸುತ್ತದೆ, ಆತಂಕವನ್ನು ಕಡಿಮೆ ಮಾಡುತ್ತದೆ, ಚಿಂತನೆಯ ಸ್ಪಷ್ಟತೆಯನ್ನು ಸುಧಾರಿಸುತ್ತದೆ. ಐದನೇ ಪ್ರಶ್ನೆ, ವಿಶ್ವದಲ್ಲಿಯೇ ಅತಿ ಹೆಚ್ಚು ಬಿಯರ್ ಕುಡಿಯುವ ದೇಶ ಯಾವುದು? ಆಪ್ಷನ್ಸ್: ಎ ಭಾರತ, ಬಿ ಚೀನಾ, ಸಿ ಸಿಂಗಪುರ್, ಡಿ ಥೈಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. ವಿಶ್ವದಲ್ಲೇ ಅತಿ ಹೆಚ್ಚು ಬಿಯರ್ ಕುಡಿಯುವ ದೇಶ ಚೀನಾ. ನಂತರದ ಸ್ಥಾನದಲ್ಲಿ ಅಮೆರಿಕ ಮತ್ತು ಬ್ರೆಜಿಲ್ ಇವೆ. ಆದರೆ ಸರಾಸರಿ ಬಳಕೆಯಲ್ಲಿ ಚೆಕ್ ಗಣರಾಜ್ಯವು ಅಗ್ರಸ್ಥಾನದಲ್ಲಿದೆ. ಜರ್ಮನಿಯಲ್ಲಿ ನಡೆಯುವ ಅಕ್ಟೋಬರ್ ಫೆಸ್ಟ್ ವಿಶ್ವದ ಅತಿ ದೊಡ್ಡ ಬಿಯರ್ ಪಾರ್ಟಿಯಾಗಿದೆ. ಬಿಯರ್ ಆಹಾರ ಮತ್ತು ಬವೇರಿಯನ್ ಮೂಜನ್ನು ಆನಂದಿಸಲು ಪ್ರತಿ ವರ್ಷ ಲಕ್ಷಾಂತರ ಜನರು ಇಲ್ಲಿಗೆ ಸೇರುತ್ತಾರೆ. ಬೆಲ್ಜಿಯಂನಂತಹ ಸ್ಥಳಗಳಲ್ಲಿ ಬಿಯರ್ ಸಂಸ್ಕೃತಿಯ ಪ್ರಮುಖ ಭಾಗವಾಗಿದೆ. ಅಮೆರಿಕದಲ್ಲಿ ಬಾರ್ಬಿಕ್ಯೂಗಳು ಮತ್ತು ಕ್ರೀಡಾಕೂಟಗಳಲ್ಲಿ ಬಿಯರ್ ಅತ್ಯಗತ್ಯ. ಆರನೇ ಪ್ರಶ್ನೆ, ಮುಟ್ಟಿನ ಸಮಯದಲ್ಲಿ ವಿಪರೀತ ಕಾಲು ನೋವು ಬರಲು ಕಾರಣವೇನು? ಆಪ್ಷನ್ಸ್: ಎ ಹಾರ್ಮೋನ್ ಬದಲಾವಣೆ,
ಬಿ ಸ್ನಾಯು ಊತ, ಸಿ ದೈಹಿಕ ಚಟುವಟಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹಾರ್ಮೋನ್ಗಳ ಬದಲಾವಣೆ ರಕ್ತದ ಹರಿವಿನ ಮೇಲೆ ಪರಿಣಾಮ ಬೀರುತ್ತದೆ. ಇದು ಕಾಲುಗಳಲ್ಲಿ ಭಾರ ಅಥವಾ ನೋವನ್ನು ಉಂಟು ಮಾಡಬಹುದು. ಋತುಚಕ್ರದ ಸಮಯದಲ್ಲಿ ದೇಹವು ಪ್ರೋಸ್ಟಾಗ್ಲಾಂಡಿನ್ ಉತ್ಪಾದಿಸುತ್ತದೆ. ಇದು ಗರ್ಭಾಶಯ ಸಂಕುಚಿತಗೊಳಿಸಿ ಒಳಭಾಗವನ್ನು ಖಾಲಿ ಮಾಡಲು ಸಹಾಯ ಮಾಡುತ್ತದೆ. ಹಾರ್ಮೋನ್ಗಳ ಬದಲಾವಣೆ ಸ್ನಾಯು ಊತ ಮತ್ತು ಆಂತರಿಕ ಅಸ್ವಸ್ಥತೆಗೆ ಕಾರಣವಾಗಬಹುದು. ಇದು ಕಾಲುಗಳು ಮತ್ತು ತೊಡೆಗಳಲ್ಲಿ ಹೆಚ್ಚು ಸೆಳೆತಕ್ಕೆ ಕಾರಣವಾಗುತ್ತದೆ. ವ್ಯಾಯಾಮದ ಕೊರತೆ, ಕಳಪೆಯ ಆಹಾರ, ಸಾಕಷ್ಟು ನೀರು ಕುಡಿಯದಿರುವುದು ಮತ್ತು ಒತ್ತಡದಿಂದಾಗಿ ಮುಟ್ಟಿನ ಅವಧಿಯಲ್ಲಿ ಇದು ಸಂಭವಿಸಬಹುದು. 7ನೇ ಪ್ರಶ್ನೆ. ಭಾರತದ ಮೊದಲ ಬಿಲಿಯನೇರ್ ಯಾರಾಗಿದ್ದರು? ಆಪ್ಷನ್ಸ್ ಎ ಟಾಟಾ, ಬಿ ಮೀರ್ ಉಸ್ಮಾನ್, ಸಿ ಬಿರ್ಲಾ, ಡಿ ಸಾವಿತ್ರಿ ಜಿಂದಾಲ್. ಸರಿಯಾದ ಉತ್ತರ ಆಪ್ಷನ್ ಬಿ ಮೀರ್ ಉಸ್ಮಾನ್. ಮೀರ್ ಉಸ್ಮಾನ್ ಅಲಿ ಖಾನ್ ಇವರು ಭಾರತದ ಮೊದಲ ಬಿಲಿಯನೇರ್. ಹೈದರಾಬಾದ್ನ ಕೊನೆಯ ನಿಜಾಮರಾದ ಇವರ ಮೌಲ್ಯ 19 ಲಕ್ಷ ಕೋಟಿ. ಆ ಸಮಯದಲ್ಲಿ ವಿಶ್ವದ ವಜ್ರಗಳ ಏಕೈಕ ಮೂಲ ಗೋಲ್ಕೊಂಡ ವಜ್ರಗಣಿ ಇವರ ಸಂಪತ್ತಿನ ಮೂಲ. 100 ಮಿಲಿಯನ್ ಪೌಂಡ್ ಚಿನ್ನ ಮತ್ತು ಬೆಳ್ಳಿ, 400 ಮಿಲಿಯನ್ ಪೌಂಡ್ ಆಭರಣ, ಖಾಸಗಿ ವಿಮಾನ ಸಂಸ್ಥೆ, 50 ರೋಲ್ಸ್ ರಾಯ್ಸ್ ಕಾರ್ಗಳು, 185 ಕ್ಯಾರೆಟ್ನ ಪ್ರಸಿದ್ಧ ವಜ್ರ ಜಾಕೋಬ್ ಡೈಮಂಡ್ ಇವರ ಸಂಪತ್ತಿನ ಸಂಗ್ರಹವಾಗಿತ್ತು. 8ನೇ ಪ್ರಶ್ನೆ. ಅತಿಯಾಗಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಯಾವ ಅಪಾಯವನ್ನು ಹೆಚ್ಚಿಸುತ್ತದೆ? ಆಪ್ಷನ್ಸ್ ಎ ಪಾರ್ಶ್ವವಾಯು, ಬಿ ಹೃದಯಾಘಾತ, ಸಿ ಬ್ರೈನ್ ಸ್ಟ್ರೋಕ್, ಡಿ ರಕ್ತ ಹೆಪ್ಪುಗಟ್ಟುವಿಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯಾಘಾತ. ಅತಿಯಾಗಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಹಠಾತ್ ಹೃದಯಕ್ಕೆ ಸಂಬಂಧಿಸಿದ ಸಾವಿನ ಅಪಾಯವನ್ನು ಹೆಚ್ಚಿಸಬಹುದು. ಇದು ಹೃದಯಾಘಾತದ ಅಪಾಯವನ್ನು ಸಹ ಹೆಚ್ಚಿಸುತ್ತದೆ. ಆದ್ದರಿಂದ ಹೃದಯ ಸಮಸ್ಯೆ ಇರುವವರು ಪ್ರತಿದಿನ ಬಿಸಿ ನೀರಿನಿಂದ ಸ್ನಾನ ಮಾಡದಂತೆ ಸೂಚಿಸಲಾಗುತ್ತದೆ. ಬಿಸಿ ನೀರಿನಿಂದ ಸ್ನಾನ ಮಾಡುವುದರಿಂದ ಚರ್ಮದ ತೇವಾಂಶ ಕಡಿಮೆಯಾಗುತ್ತದೆ. ಪರಿಣಾಮವಾಗಿ ಚರ್ಮವು ಒರಟಾಗುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ಇದರಿಂದ ಚರ್ಮದ ಸೌಂದರ್ಯ ಕ್ರಮೇಣ ಕಡಿಮೆಯಾಗುತ್ತದೆ. ಹಾಗಾಗಿ ಅಗತ್ಯವಿಲ್ಲದಿದ್ದಲ್ಲಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದನ್ನು ನಿಲ್ಲಿಸಿ ಮತ್ತು ಉಗುರು ಬೆಚ್ಚನೆಯ ನೀರಿನಲ್ಲಿ ಸ್ನಾನ ಮಾಡಲು ಸೂಚಿಸಲಾಗುತ್ತದೆ. ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ರಕ್ತದೊತ್ತಡದಲ್ಲಿ ಆಗಾಗ ಬದಲಾವಣೆ ಉಂಟಾಗುತ್ತದೆ. ಅಲ್ಲದೆ ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ತಲೆ ಸುತ್ತು, ದೇಹ ದೌರ್ಬಲ್ಯ ಇತ್ಯಾದಿಗಳು ಬರಬಹುದು. 9ನೇ ಪ್ರಶ್ನೆ. ಶುಗರ್ ಕಂಟ್ರೋಲ್ ಮಾಡದೇ ಇದ್ದರೆ ಯಾವ ಸಮಸ್ಯೆ ಕಾಡಬಹುದು? ಆಪ್ಷನ್ಸ್ ಎ ಹೃದ್ರೋಗ, ಬಿ ನರರೋಗ, ಸಿ ಅಂಗಹಾನಿ, ಡಿ ಪಾರ್ಶ್ವವಾಯು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಶುಗರ್ ಹೆಚ್ಚಾದಾಗ ರಕ್ತನಾಳಗಳ ಗೋಡೆಗಳ ಮೇಲೆ ಕೊಲೆಸ್ಟ್ರಾಲ್ ನಿಕ್ಷೇಪಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಇದು ನಿಕ್ಷೇಪಗಳು ಗಟ್ಟಿಯಾಗುತ್ತವೆ ಮತ್ತು ಕಾಲಾನಂತರದಲ್ಲಿ ಪ್ಲೇಕ್ಗಳನ್ನು ರೂಪಿಸಿ ಹೃದಯ ಸಮಸ್ಯೆಗೆ ಕಾರಣವಾಗುತ್ತದೆ. ರಕ್ತದಲ್ಲಿನ ಸಕ್ಕರೆಯು ಒಂದು ನಿರ್ದಿಷ್ಟ ಮಿತಿಗಿಂತ ಕಡಿಮೆಯಾದಾಗ ಹೈಪೋಗ್ಲಿಸೆಮಿಯಾ ಸಂಭವಿಸುತ್ತದೆ. ಕ್ಷಿಪ್ರ ಹೃದಯ ಬಡಿತ, ತೆಳು ಚರ್ಮ, ಆಯಾಸ, ಅಲುಗಾಡುವಿಕೆ, ಆತಂಕ ಮತ್ತು ಮಾತನಾಡಲು ಕಷ್ಟವಾಗುವುದು ಇದರ ಲಕ್ಷಣವಾಗಿರುತ್ತವೆ. ಅಧಿಕ ರಕ್ತದ ಸಕ್ಕರೆಯಿಂದಾಗಿ ಅಪಧಮನಿಗಳು ಹಾನಿಗೊಳಗಾದಾಗ ನರಗಳಿಗೆ ರಕ್ತ ಪರಿಚಲನೆ ಕಡಿಮೆಯಾಗುತ್ತದೆ. ಇದು ನರಗಳ ಕಾರ್ಯವನ್ನು ಕಡಿಮೆ ಮಾಡುತ್ತದೆ. ಮಧುಮೇಹ ಹೊಂದಿರುವ ಜನರು ಕೆಲವು ಕಣ್ಣಿನ ಕಾಯಿಲೆಯನ್ನು ಪಡೆದುಕೊಳ್ಳುತ್ತಾರೆ. ಇದು ದುರ್ಬಲ ದೃಷ್ಟಿ ಅಥವಾ ಕುರುಡುತನಕ್ಕೆ ಕಾರಣವಾಗುತ್ತದೆ. ಮಧುಮೇಹ ಹೊಂದಿರುವ ಜನರು ತಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸರಿಯಾಗಿ ನಿರ್ವಹಿಸದೇ ಇದ್ದರೆ ವಸಡು ಉರಿಯೂತವನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆ ಇರುತ್ತದೆ. 10ನೇ ಪ್ರಶ್ನೆ. ಭಾರತದ ಹತ್ತಿ ಕಾರ್ಖಾನೆ ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಕರ್ನಾಟಕ, ಬಿ ಗುಜರಾತ್, ಸಿ ಮಹಾರಾಷ್ಟ್ರ, ಡಿ ಆಂಧ್ರಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್. ಭಾರತದಲ್ಲಿ ಸುಮಾರು 10 ರಾಜ್ಯಗಳು ಹತ್ತಿ ಬೆಳೆಯನ್ನು ಬೆಳೆಯುತ್ತವೆ. ಅದರಲ್ಲಿ ಗುಜರಾತ್, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಪ್ರಮುಖವಾಗಿ ಹೆಚ್ಚು ಹತ್ತಿ ಉತ್ಪಾದನೆ ಮಾಡುವ ರಾಜ್ಯಗಳಾಗಿವೆ. ಈ ಎಲ್ಲ ರಾಜ್ಯಗಳಿಗೆ ಹೋಲಿಸಿ ನೋಡಿದರೆ ಗುಜರಾತ್ ಅತಿ ಹೆಚ್ಚು ಹತ್ತಿ ಬೆಳೆಯನ್ನು ಬೆಳೆಯುವ ರಾಜ್ಯವಾಗಿ ಗುರುತಿಸಿಕೊಂಡಿದೆ. ಇದನ್ನು ಭಾರತದ ಹತ್ತಿ ಕಾರ್ಖಾನೆ ಎಂದು ಕರೆಯಲಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.